ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಸಣ್ಣ ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಚಿಕ್ಕಂದ್ರಲ್ಲಿ ಕೇಳಿರ್ತೀರ, ರಾಮಾಯಣ ಮಹಾಭಾರತ ಕಥೆಗಳನ್ನ ತುಂಬ ಜನ ಹೇಳಿರ್ತಾರೆ. ಸೊ ನೀವು ಕೇಳಿರ್ತೀರ ಅಂತ ಅಂದ್ಕೊತೀನಿ. ಸೊ ಅದೇ ರೀತಿ ಒಂದು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಇವಾಗ ನಾನು ಒಂದು ಮಹಾಭಾರತದಲ್ಲಿ ಬರುವಂಥ ಒಂದು ಸಣ್ಣ ಕಥೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಅನ್ನೋ ಒಂದು ಯುದ್ಧ ನಡೆಯುತ್ತೆ, ಆಯಿತಾ. ಆ ಯುದ್ಧ ಒಂದು 3-4 ದಿನ ನಡೆಯುತ್ತೆ. ಸೊ 3-4 ದಿನ ನಡೆದ ಮೇಲೆ ಅಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೀತಾ ಇರುತ್ತೆ. ಸೊ ಪಾಂಡವರಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರೇ ಇರ್ತಾರೆ, ಆಯಿತಾ. ಬಟ್ ಈ ಕಡೆ ಕೌರವರ ಕಡೆ ಬಂದರೆ ಅಲ್ಲಿ ಕೃಷ್ಣಾಚಾರ್ಯರು, ದ್ರೋಣಾಚಾರ್ಯರು, ಭೀಷ್ಮರು, ಸೊ ಇಂಥೆಲ್ಲ ಸಾಹಸಿಗಳು ಇಲ್ಲಿ ಕೌರವರಿಗೆ ಕೃಷ್ಣಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮರು ಇದ್ರೂ ಕೂಡ ಅವರು ಯುದ್ಧದಲ್ಲಿ ಸೋಲ್ತಾ ಇರ್ತಾರೆ, ಗೆಲ್ತಿರಲ್ಲ. ಸೊ ಈ ಸೋಲನ್ನು ನೋಡಿ 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 ದುರ್ಯೋಧನನಿಗೆ ಬೇಜಾರಾಗುತ್ತೆ. ಸೊ ದುರ್ಯೋಧನ ಬೇಜಾರಾಗ್ಬಿಟ್ಟು ಭೀಷ್ಮನ ಹತ್ರ ಹೋಗಿ ಕೇಳ್ತಾನಂತೆ, ಸೊ ನೋಡಿ, ನಮ್ಮ ಹತ್ರ ಇಷ್ಟು ಜನ ಸಾಹಸಿಗಳಿದ್ರೂ ಕೂಡ ನಾವು ಯುದ್ಧದಲ್ಲಿ ಸೋಲ್ತಾ ಇದ್ದೀವಿ. ಬಟ್ ಆ ಕಡೆ ಪಾಂಡವರ ಕಡೆ ಬರೀ ಕೃಷ್ಣ ಮತ್ತು ಅರ್ಜುನ ಇಬ್ಬರೇ ಇರೋದು, ಆಯಿತಾ. ಸೊ ಅರ್ಜುನ ಬಿಟ್ಟರೆ ಕೃಷ್ಣ, ಸೊ ಇಬ್ಬರೇ ಇರೋದು. ಸೊ ಇವರಿಬ್ಬರೇ ಎಲ್ಲ ಯುದ್ಧದಲ್ಲಿ ಗೆಲ್ತಿರಲ್ಲ, ಇದು ಹೇಗೆ ಸಾಧ್ಯ? ಸೊ ನಾವೇನಾದರೂ ಮಾಡಿ ಪಾಂಡವರನ್ನ ಸೋಲ್ಸೋಕ್ಕಾಗುತ್ತಾ? ಇದಕ್ಕೇನಾದರೂ ಬೇರೆ ದಾರಿ ಇದೆಯಾ ಅಂತ ಕೇಳ್ತಾನೆ. ಸೊ ಅವಾಗ ಏನಂತಾನೆ ಸೊ ಭೀಷ್ಮ, ಹೌದು, ನನ್ನ ಹತ್ರ ಒಂದು ದಾರಿ ಇದೆ. ಸೊ ಯಾವ ದಾರಿ ಅಂತ ಅಂದರೆ, ಸೊ ನನ್ನ ಹತ್ರ ಒಂದು 5 ಚಿನ್ನದ ಬಾಣಗಳಿದೆ, ಆಯಿತಾ. ಆ 5 ಚಿನ್ನದ ಬಾಣಗಳನ್ನ ನಾವು ಬಳಸ್ಕೊಂಡು ಸೊ ನಾವು ಪಾಂಡವರನ್ನ ಅಂದರೆ ಅರ್ಜುನನ ನಾವು ಆರಾಮ್ಸಾಗಿ ಸೋಲಿಸ್ಬೋದು ಅಂತ ಹೇಳ್ತಾನೆ. ಆವಾಗ ದುರ್ಯೋಧನ ಹೇಳ್ತಾನೆ, ಹೌದಾ, 5 ಬಾಣಗಳಿದೆಯಾ? ಸೊ ಹಾಗಿದ್ರೆ ಆ ಬಾಣಗಳನ್ನ ಏನು ಮಾಡೋದು, ಎಲ್ಲಿಟ್ಟಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಆ ಬಾಣಗಳು ನನ್ನ ಹತ್ರನೇ ಸೇಫ್ ಆಗಿದೆ. ಸೊ ನಾನು ನಾಳೆ ಅದನ್ನು ಬಾಣಗಳನ್ನ ಬಿಟ್ಟುಬಿಟ್ಟು 5 ಪಾಂಡವರನ್ನ ನಾನು ಸೋಲಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ದುರ್ಯೋಧನ ಇದ್ದಾನೆ ಹೇಳ್ತಾನೆ, ಸೊ 5 ಬಾಣಗಳನ್ನ ನೀವು ಇಟ್ಕೊಂಬಿಡಿ, ಅದು ನಿಮ್ಮ ಹತ್ರ ಇದ್ದರೆ ಅವ್ರು ಯಾರಾದರೂ ಪಾಂಡವರು ಬಂದು ನಿಮ್ಮ ಹತ್ರ ಏನಾದ್ರು ಕೇಳಿದ್ರೆ ಸೊ ನೀವು ಅದನ್ನು ಕೊಟ್ಬಿಡ್ತೀರಾ, ಅದ್ರ ಬದಲಿಗೆ ನನಗೆ ಕೊಡಿ ಏನಂತಾನೆ ದುರ್ಯೋಧನ. ಸೊ ಭೀಷ್ಮನಿಗೆ ನೀವು ಇಟ್ಕೊಳೋ ಬದಲಿಗೆ ನನಗೆ ಆ ಒಂದು 5 ಬಾಣಗಳನ್ನ ಕೊಡಿ, ನಾನು ನಾಳೆವರೆಗೂ ಕಾಪಾಡ್ಕೊತೀನಿ. ಸೊ ನಾಳೆ ಯುದ್ಧಕ್ಕೆ ಬಂದಾಗ ನಿಮ್ಗೆ ಕೊಡ್ತೀನಿ, ಅದನ್ನು ನೀವು ಪ್ರಯೋಗ ಮಾಡಿ ನಾವು ಯುದ್ಧದಲ್ಲಿ ಗೆಲ್ಲೋಣ ಅಂತ ಹೇಳ್ತಾನೆ, ಆಯಿತಾ. ಸೊ ಅದಕ್ಕೆ ಅವನು ಒಪ್ಕೊಂಡು, ಸರಿ ಹಾಗಿದ್ರೆ ನೀನೇ ಹಿಡ್ಕೋ ಈ ಬಾಣಗಳನ್ನ, ಸೊ ನಾಳೆ ನಾವು ಯುದ್ಧಕ್ಕೆ ಬಂದಾಗ ನನಗೆ ಕೊಡುವಂತೆ. ಮತ್ತು ಇನ್ನೊಂದು ಮಾತು ಹೇಳ್ತೇನೆ ಕೊಡ್ಬೇಕಾರೆ, ಈ ಬಾಣಗಳು ನನ್ನನ್ನು ಬಿಟ್ಟರೆ ಬೇರೆ ಯಾರ್ಯಾರು ಪ್ರಯೋಗ ಮಾಡಿದ್ರೆ ಅದು ಯೂಸ್ ಆಗಲ್ಲ, ಅದು ವೇಸ್ಟ್ ಆಗುತ್ತೆ. ಸೊ ಈ ಬಾಣಗಳನ್ನ ಪ್ರಯೋಗ ನಾನೊಬ್ಬನೇ ಮಾಡಬೇಕು ಅಂತ ಹೇಳ್ತಾನೆ, ಆಯಿತಾ. ಸೊ ಈ ಒಂದು ಕಥೆಯನ್ನು ಪಾಯಿಂಟನ್ನು ತಲೆ ಇಟ್ಕೊಂಡು, ಸೊ ಈಗ ಒಂದು ಸ್ವಲ್ಪ ಕತೆ ಹಿಂದಕ್ಕೆ ಹೋಗೋಣ. ಅಂದರೆ ಮುಂಚೆ ವನವಾಸ ಇರೋ ಟೈಮಲ್ಲಿ ಅವರು ಒಂದು ಶಿಬಿರ ಹೂಡಿರ್ತಾರೆ, ಆಯಿತಾ. ಸೊ ಆ ಶಿಬಿರದಲ್ಲಿ ದುರ್ಯೋಧನ ಒಂದು ಸತಿ ಸ್ನಾನ ಮಾಡೋದಕ್ಕೆ ಅಂತ ಒಂದು ಜಾಗಕ್ಕೆ ಹೋಗಿರ್ತಾನೆ, ಹೊಳೆ ಹತ್ರ ಹೋಗಿರ್ತಾನೆ. ಆ ಹೊಳೆ ಹತ್ರ ಅಂದರೆ ಅವನು ಸ್ನಾನ ಮಾಡೋ ಟೈಮಿಗೆ ಯಾರು ಗಂಧರ್ವರು ಕೂಡ ಬರ್ತಾರೆ ಸ್ನಾನ ಮಾಡೋದಕ್ಕೆ. ನಾನು ಸ್ನಾನ ಮಾಡೋ ಜಾಗ ಇದು, ನನ್ನ ಹೊಳೆ, ಸೊ ಇಲ್ಲಿಗೆ ಗಂಧರ್ವರು ಬಂದಿರ ಅಂದ್ಬಿಟ್ಟು ಏನು ಮಾಡ್ತಾನೆ, ಅವ್ರನ್ನ ಹೊಡೆದೋಡಿಸ್ಬೇಕು ಅಂದ್ಬಿಟ್ಟು ಅವ್ರ ಜೊತೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರ ಜೊತೆ ಜಗಳ ಆಡೋಕ್ಕೆ ಸ್ಟಾರ್ಟ್ ಆದಾಗ ಸೊ ಅರ್ಜುನನು ಕೂಡ ಅವ್ನ ಸಪೋರ್ಟಿಗೆ ಬರ್ತಾನೆ. ಯಾಕಂದರೆ ಅರ್ಜುನ ದುರ್ಯೋಧನ ಅಣ್ಣ ಆಗಿರೋದ್ರಿಂದ ಅವನು ಅಣ್ಣ ಸ್ಥಾನದಲ್ಲಿ ಇದ್ದು ಸೊ ದುರ್ಯೋಧನಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಸೊ ದುರ್ಯೋಧನಿಗೆ ಸಪೋರ್ಟ್ ಮಾಡಿಬಿಟ್ಟು ಆ ಗಂಧರ್ವರನ್ನ ಒದ್ದು ಓಡಿಸ್ತಾನೆ, ಆಯಿತಾ. ಸೊ ಅವಾಗ ಓಡಿಸಿದ್ಮೇಲೆ ಸೊ ದುರ್ಯೋಧನಿಗೆ ತುಂಬ ಖುಷಿ ಆಗುತ್ತೆ, ಅಪ್ಪ ನನ್ನ ಅಣ್ಣ ಬಂದು ಇವತ್ತು ನನ್ನನ್ನು ಕಾಪಾಡ್ದ ಸೊ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ದುರ್ಯೋಧನ ಏನು ಮಾಡ್ತಾನೆ ಅಂದರೆ ಅರ್ಜುನನಿಗೆ, ಅಣ್ಣ ನಿನಗೇನಾದರೂ ಒಂದು ವರ ಬೇಕಿದ್ರೆ ಕೇಳೋ, ನಾನು ನಿನಗೆ ಕೊಡ್ತೀನಿ, ಅಥವಾ ನಿನಗೇನಾದ್ರು ಸಹಾಯ ಬೇಕಿದ್ರೆ ಹೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ನನಗೆ ಇವಾಗ ಯಾವುದೇ ಥರ ಸಹಾಯ ಏನು ಬೇಡ, ಸೊ ಮುಂದೆ ಏನಾದರೂ ಬೇಕಾದರೆ ನಾನು ನಿನ್ನ ಹತ್ರ ಕೇಳ್ತೀನಿ, ಸೊ ಅವಾಗ ಕೊಡುವಂತೆ ಅಂತ ಹೇಳ್ತಾರೆ. ಸೊ ಆಯಿತಾ. ಸೊ ಈ ರೀತಿ ಸನ್ನಿವೇಶದಲ್ಲಿ ಒಂದು ಹೊಳೆ ಹತ್ರ ನಡೆದಿರುತ್ತೆ. ಸೊ ಇವಾಗ ಬ್ಯಾಕ್ ಟು ಯುದ್ಧಕ್ಕೆ ಬರೋಣ. ಸೊ ಅವಾಗ ಈ ಒಂದು ಮಾತು ಕೃಷ್ಣನಿಗೆ ಹೆಂಗೋ ಗೊತ್ತಾಗುತ್ತೆ, ಆಯಿತಾ. ಅವ್ನು ಕೃಷ್ಣ ಏನು ಮಾಡ್ತಾನೆ, ಅರ್ಜುನ ಹತ್ರ ಹೋಗ್ತಾನೆ. ಅರ್ಜುನ ಹತ್ರ ಹೋಗ್ಬಿಟ್ಟು, ಸೊ ನೀನು ದುರ್ಯೋಧನ ನಿನಗೆ ಒಂದು ವರ ಕೊಡಬೇಕಿತ್ತು, ನೆನಪಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಹೌದು ನೆನಪಿದೆ, ಏನು ಇವಾಗ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸೊ ಇವಾಗ ದುರ್ಯೋಧನ ಹತ್ರ 5 ಚಿನ್ನದ ಬಾಣಗಳಿದೆ. ಆ ಬಾಣಗಳನ್ನು ಭೀಷ್ಮ ಅವರು ದುರ್ಯೋಧನಿಗೆ ನಾಳೆ ಯುದ್ಧ ಆಗೋವರೆಗೂ ನಿನ್ನ ಹತ್ರ ಇಟ್ಕೋ ಅಂತ ಕೊಟ್ಟಿದ್ದಾರೆ, ಆಯಿತಾ. ಸೊ ಇವಾಗ ನೀನೇನು ಮಾಡೋದಂದರೆ, ಒಂದು ವರ ಬಾಕಿ ಇತ್ತಲ್ಲ, ಆ ವರನ ಇವಾಗ ಹೋಗಿ ಯಾರ ಹತ್ರ, ದುರ್ಯೋಧನ ಹತ್ರ ಕೇಳೋ, ಸೊ ಅವನು ನಿನಗೆ ಬಾಣನ ಇಸ್ಕೋ, ಹೆಂಗಾದ್ರೂ ಮಾಡೋ ಹತ್ರ ಬಾಣ ಇಸ್ಕೋ ಅಂತ ಹೇಳ್ತಾನೆ, ಆಯಿತಾ. ಸೊ ಅವಾಗ ಏನು ಮಾಡ್ತಾನೆ, ಸೊ ಅರ್ಜುನ ಏನು ಮಾಡ್ತಾನೆ, ಇದೇ ಒಂದು ಸರಿಯಾದ ಟೈಮು, ನಾವು ಗೆಲ್ಬೋದು ಅಂತ ಹೇಳ್ಬಿಟ್ಟು ದುರ್ಯೋಧನ ಹತ್ರ ಹೋಗಿ, ಸೊ ನಿನ್ನ ಹತ್ರ ಒಂದು ವರ ಬಾಕಿ ಇತ್ತಲ್ಲ, ಆ ವರ ನನಗೆ ಕೇಳ್ತೀನಿ, ನನಗೆ ಇವಾಗ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಏನು ಅದು ವರ ಅಂತಂದರೆ, ನಿನ್ನ ಹತ್ರ 5 ಚಿನ್ನದ ಬಾಣಗಳಿದೆಯಲ್ಲ ಭೀಷ್ಮ ಅವ್ರು ಕೊಟ್ಟಿರೋದು, ಆ ಚಿನ್ನದ ಬಾಣಗಳನ್ನ ನನಗೆ ಕೊಡು ಇವಾಗ ಅಂತ ಹೇಳ್ತಾನೆ. ಸೊ ದುರ್ಯೋಧನ ಯಾವತ್ತೂ ಮಾತಿಗೆ ತಪ್ಪಲ್ಲ, ಅವನು ಒಂದ್ಸತಿ ಮಾತು ಕೊಟ್ಕೊಂಡು ಮುಗೀತು. ಸೊ ಅವನ ಹತ್ರ ಇರೋ 5 ಚಿನ್ನದ ಬಾಣಗಳನ್ನ ಕೊಡುವಂಥ ಪರಿಸ್ಥಿತಿ ಬಂತು. ಇವೇನು ಮಾಡ್ತಾನೆ, ಆ 5 ಚಿನ್ನದ ಬಾಣಗಳನ್ನ
ಕೊಡೋವಂಥ ಪರಿಸ್ಥಿತಿ ಬರುತ್ತೆ. ಬಟ್ ಅವನಿಗೆ ಒಂದು ಡೌಟ್ ಬರುತ್ತೆ, ಓಕೆ ಇದು ನಾನು ಮತ್ತು ಭೀಷ್ಮ ಅವರಿಬ್ಬರೇ ಮಾತಾಡ್ಕೊಂಡಿರೋದು, ದುರ್ಯೋಧನ ಮತ್ತು ಭೀಷ್ಮ ಇಬ್ಬರೇ ಮಾತಾಡ್ಕೊಂಡಿರೋದು ಸೀಕ್ರೆಟಾಗಿ. ಬಟ್ ಅದು ಈ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಸೊ ನನ್ನ ಹತ್ರ ಇರೋದು ಕೃಷ್ಣ. ಸೊ ಅವನಿಗೆ ಸರ್ವಾಂತರ್ಯಾಮಿ. ಸೊ ಅವನಿಗೆ ಇಲ್ಲಿ ಏನೇ ನಡೆದ್ರು ಕೂಡ ವಿಷಯಗಳು ಗೊತ್ತಾಗುತ್ತೆ. ಸೊ ಅವನು ನನಗೆ ಹೇಳ್ದ, ಸೊ ಅದು ವಿಷಯ ಎಲ್ಲ ಬಿಡು ಇವಾಗ. ಸೊ ನನಗೆ ಇವಾಗ 5 ಚಿನ್ನದ ಬಾಣಗಳು ಬೇಕು, ನನಗೆ ಬಾಣ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಸೊ ಬಾಣನ ಕೊಡ್ಕಳಿಸ್ತಾನೆ. ಆಯಿತಾ, ಆ ಬಾಣ ತಗೊಂಡು ಅವನು ಹೋಗ್ತಾನೆ. ದುರ್ಯೋಧನ ಏನೋ ಅವನ ಹತ್ರ ಇದ್ದಿದ್ದ 5 ಚಿನ್ನದ ಬಾಣಗಳನ್ನು ಕೊಟ್ಬಿಡ್ತಾನೆ. ಸೊ ಕೊಟ್ಮೇಲೆ ಅವನಿಗೆ ಕೋಪ ಬರುತ್ತೆ. ಸೊ ನಾನು ಹೆಂಗೋ ಕಷ್ಟಪಟ್ಟು ಭೀಷ್ಮರ ಹತ್ರ ಇಸ್ಕೊಂಡಿದ್ದು ಬಾಣಗಳನ್ನ ಇವ್ರು ಹೆಂಗೋ ಮಾಡಿ ಪ್ಲ್ಯಾನ್ ಮಾಡಿ ಇಸ್ಕೊಂಡು ಹೋದ್ರಲ್ಲ ಅಂತ ಅವನಿಗೆ ಕೋಪ ಬರುತ್ತೆ. ಸೊ ಬಟ್ ಆದರೂ ಅವನು ಏನು ಮಾಡ್ತಾನೆ, ಕೊನೆಗೆ ಭೀಷ್ಮರ ಹತ್ರ ಹೋಗ್ಬಿಟ್ಟು ಈ ರೀತಿ ಆಯಿತು, ಅವ್ರು ಬಂದು ನನ್ನ ಹತ್ರ ಈ ರೀತಿ 5 ಬಾಣಗಳನ್ನ ಇಸ್ಕೊಂಡು ಹೋಗಿದ್ದಾರೆ. ಸೊ ಮತ್ತೆ ನೀವು 5 ಬಾಣಗಳನ್ನ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಸೊ ಅವಾಗ ಅವನು ಭೀಷ್ಮ ಹೇಳ್ತಾನೆ, ಸೊ ನಾನು ಮೊದಲೇ ಹೇಳಿದ್ದೆ ನಿನಗೆ, ಈ 5 ಬಾಣಗಳನ್ನು ಒಂದೇ ಸತಿ ನಾನು ಮಾಡೋಕ್ಕಾಗೋದು, ಮತ್ತೆ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಇದೆ ಡೇಂಜರ್ ಅಂದ್ಬಿಟ್ಟು ನೀನೇ ಇಸ್ಕೊಂಡು ಹೋಗಿ ನೀನೇ ಸೇಫಾಗಿ ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಇವಾಗ ನೀನೇ ಇಲ್ಲ ಅಂತ ಬಂದು ನನ್ನ ಹತ್ರ ಬಂದಿದ್ಯಾ. ಸೊ ನಾನು ಅದನ್ನೇನು ಮಾಡೋಕ್ಕಾಗಲ್ಲ, ಮತ್ತಿನ್ನೊಂದ್ಸಲಿ ಆ 5 ಬಾಣಗಳನ್ನ ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಸೊ ಅವಾಗ ಏನು ಮಾಡ್ತಾನೆ, ಸೊ ದುರ್ಯೋಧನ ಸಪ್ಪೆ ಮೊರೆ ಹಾಕೊಂಡು ಮತ್ತೆ ಶಿಬಿರಕ್ಕೆ ವಾಪಸ್ ಬರ್ತಾನೆ. ಸೊ ಇದು ಇವತ್ತಿನ ಸ್ಟೋರಿ. ಸೊ ಈ ಸ್ಟೋರಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಯಾಕಂದರೆ ಮಹಾಭಾರತ ಓದಿರ್ತಾರೆ, ಬಟ್ ಈ ಸ್ಟೋರಿಗಳನ್ನ ಇಂಥ ಸ್ಟೋರಿಗಳನ್ನ ಮರ್ತೋಗಿರ್ತಾರೆ. ಸೊ ನಾನು ಈ ಸ್ಟೋರಿನ ನಿಮಗೆ ನೆನಪಿಸಿದ್ದೀನಿ. ಐ ಹೋಪ್ ಎಲ್ರಿಗೂ ಕಥೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ನಿಮಗೆ ಕಥೆಗಳನ್ನು ಡೈಲಿ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಡೈಲಿ ಈ ಥರ ಕಥೆಗಳನ್ನ ನಾನು ನಿಮಗೆ ಹೇಳ್ತಾ